ಇವತ್ತು ಪ್ರಜಾಪ್ರಭುತ್ವ ಒಪ್ಕೊಂಡು ಅದರ ಆಧಾರದ ಮೇಲೆ ಇವತ್ತು ನಮ್ಮ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾವೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಸವಾದಿ ಶರಣರ ಕಾಲದಲ್ಲೇ ಇತ್ತು. ಅದನ್ನೇ ಇವತ್ತು ನಾವು ಅನುಭವ ಮಂಟಪ ಅಂತ ಹೇಳೋದು. ಆಗ್ಲೇನೆ ಪಾರ್ಲಿಮೆಂಟ್, ಇವತ್ತಿನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ, ವಿಧಾನಸಭೆ ಅಂತ ಕರಿತೀವಲ್ಲ, ವಿಧಾನ ಪರಿಷತ್ ಅಂತ ಕರಿತೀವಲ್ಲ, ಇದನ್ನೇ ಅನುಭವ ಮಂಟಪ. ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದವ್ರು ಯಾರು? ಈಗ ನಿಮ್ಮ ಸ್ಥಾನ ಇದೆಯಲ್ಲ, ಕೂತ್ಕೊಂಡಿದ್ದೀರಲ್ಲ ನೀವು. ಅಲ್ಲಮ ಪ್ರಭು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವರು ಅದರ ಅಧ್ಯಕ್ಷರಾಗಿದ್ರು. ದೊಡ್ಡ ಜ್ಞಾನಿ, ದೊಡ್ಡ ಜ್ಞಾನಿ. ಅವರು ಅಧ್ಯಕ್ಷರಾಗಿ ನಿಮ್ಮ ಪೀಠದಲ್ಲಿ ಅವ್ರು ಕೂತಿರ್ತಿದ್ರು. ಆಗ ಅಲ್ಲಮ ಪ್ರಭು ಅವರು ಕೂತಿರ್ತಿದ್ರು. ಅದನ್ನ 812ನೇ ಶತಮಾನದಲ್ಲಿ ಬಸವಾದಿ ಶರಣರು ಇದ್ದದ್ದು. ಅದನ್ನ ನಾವು ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನ ಆಧುನಿಕ ಭಾರತದಲ್ಲಿ, ಆಧುನಿಕ ಜಗತ್ತಿನಲ್ಲಿ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯತ್ನಾಳು ಪಾಪ ಅವರು ತೆಗೆದ್ರೆ ಅಂಜಿಕೆ ಚಲೋ ಆಗತ್ತ ಅವ್ರಿಗೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಅನುಭವ ಮಂಟಪ ಅಂತಕ್ಕಂಥದ್ದು ಇದೆಯಲ್ಲ, ಅವತ್ತಿನ ಪಾರ್ಲಿಮೆಂಟ್ ಈ ಅಲ್ಲಂ ಪ್ರಭು ಯಾವ ಜಾತಿಗೆ ಸೇರಿದವರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವಾದ ಇದೆ. ನಟವರ ಜನಾಂಗದವ್ರು ಅಂತ ಹೇಳ್ತಾರೆ ಸರ್. ನಟವರ ಜನಾಂಗದವ್ರು ಅಂತ ಯಾರಿಗೂ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಸುಮ್ನೆ ಊಹೆ ವಿವಾದ ಇದೆ ಅಂತ ಹೇಳಿದೆ ನಾನು. ಪ್ರಭುಗಳು ಎಲ್ಲಿಂದ ಬಂದರು ಹೇಳಪ್ಪ ಇಲ್ಲಿ, ಜಾತಿ ಯಾರಿಗೂ ಗೊತ್ತಿಲ್ಲ. ಆಯ್ತು, ಮತ್ತೆ ಸಾಮಾನ್ಯವಾಗಿರ್ತಕ್ಕಂಥ ಬೆಲ್ಲದವರು ಬಹಳ ಪ್ರಸಿದ್ಧ ನಾಡಿನಿಂದ ಬಂದವರು, ಧಾರವಾಡದಿಂದ ಬಂದವರು. ಅನುಭವ ಮಂಟಪ ಆಗಲಿ, ಬಸವಣ್ಣ ಆಗಲಿ, ಅವ್ರ ಬಗ್ಗೆ ಅತ್ಯಂತ ದೊಡ್ಡ ಸಂಶೋಧನೆ ಹಾಗೂ ಪ್ರಕಟಣೆ ಆಗಿದ್ದು. ಜಗತ್ತಿಗೆ ಬಸವನನ್ನ ಇವತ್ತು ಯಾರಾದರೂ ಪರಿಚಯಿಸಿದ್ರೆ ಅದು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ. ಆ ನೆಲದಿಂದ ಬಂದವರು ನೀವು. ಅದಕ್ಕೆ ನಾನು ಎದ್ದು ನಿಂತೆ. ಅಲ್ಲಂ ಪ್ರಭುಗಳ ಬಗ್ಗೆನೂ ಸಹಿತ ಕಲಬುರ್ಗಿ ಅವರ ಸಂಶೋಧನೆ ಆಗಲಿ, RC ಹಿರೇಮಠರವರ ಸಂಶೋಧನೆ ಆಗಲಿ, ಇವೆಲ್ಲವುಗಳಿಂದ ಅವರು ಅತ್ಯಂತ ಕೆಳ ಸಮುದಾಯಕ್ಕೆ ಸಂಬಂಧಪಟ್ಟವರು ಅನ್ನೋದು, ದೊಡ್ಡ ಜ್ಞಾನಿಗಳು ಅನ್ನೋದಂತೂ ಸ್ಥಿರಪಟ್ಟಿದೆ.